Hi everyone, welcome to my first vlog. ಇದು ನನ್ನ ಫಸ್ಟ್ ವ್ಲಾಗ್. ಆಗ್ತಾನೆ ಸ್ನಾನ ಮಾಡ್ಕೊಬಂದು ತಲೆ ಹಾಸ್ಕೊಂಡಿದ್ದೆ, ಅದಕ್ಕೆ ಒಂದು ಸ್ಮಾಲ್ ಕ್ಲಿಪ್ ತೊಗೊಂಡು. ಇದು ನನ್ನ ತಮ್ಮನ ಜೊತೆ ಗಾಡಿ ಬಿಟ್ಟಿದ್ದೆ, ನಮ್ಮ ಅಕ್ಕ ಮನೆ ಇದಿರುತ್ತೆ ಸೈಡು. ಸೊ ಕ್ಲಿಪ್ ತೊಗೊಂಡೆ ಯಾರ ಜೊತೆ ಗಾಡಿ ಓಡಿಸೋಕ್ಕೆ ಬರಲ್ಲ. ನಾನೇ ಎಷ್ಟೋ ಚೆನ್ನಾಗಿ ಓಡಿಸ್ತಾ ಇದ್ದೆ, ನನ್ನ ಕೈಲಿ ಕೊಟ್ಟಿದ್ದಾರೆ. ಎಲ್ಲಿ ಆದ್ರೂ ಸ್ಪೀಡಾಗಿ ಓಡಿಸ್ಕೊಂಬರ್ತಾ ಇದ್ದೆ. ಎಳ್ನೀರು ಕೊಡ್ಸು ಅಂದರೆ ಕೊಡ್ಸೋಕ್ಕಾಗಲ್ಲ ನೋಡಿ. ಇವನಿಗೆ ತಮ್ಮ ಅಂತೆ ತಮ್ಮ. ಎಳ್ನೀರು ಕೊಡ್ಸು, ಸರಿ ಆಯಿತು. ಫೈನಲಿ ನಾನು ನನ್ನ ತಮ್ಮ ಮನೆ ಹತ್ರ ಫೈನಲಿ ಗಾಡಿ ಓಡ್ಸೋಕೆ ಬರಲ್ಲ. ಫೈನಲಿ ಇದೇ ಮನೆ, ಇದೇ ಇವಳು. ಏನೇ ಮಾಡ್ತಿದ್ಯಾ? ಮನೆ ಒಳಗೆ ಹೋಗಿದ ತಕ್ಷಣ ಒಂದು ಸ್ಮಾಲ್ ಕ್ಲಿಪ್ ತೊಗೊಂಡೆ. ಅಂದರೆ ಇದು ಕನ್ಸ್ಟ್ರಕ್ಷನ್ ಆಗೋವಾಗ ಫಸ್ಟ್ ಫ್ಲೋರ್ ಇದ್ದಾಗ ನಾನು ಹೋಗಿದ್ದು. ಇನ್ನೂ ಕಂಪ್ಲೀಟ್ ಆಗ್ತಾ ಐತೆ ಚೂರು ಚೂರು. ಹಾಗೆ ಸುಮ್ಮನೆ ಕುತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ, ಬೋರ್ ಆಗ್ತಿತ್ತು. ನಮ್ಮ ದೊಡ್ಡಪ್ಪ ಇನ್ನೂ ಹೂವು ತಂದಿರಲಿಲ್ಲ, ಹೂವು ಹಾಕೋಕ್ಕೆ. ಹೂವು ತೊಗೊಂಬರ್ತಿದ್ದೀನಿ ಅಂದರೆ ಅದಕ್ಕೆ ಸುಮ್ಮನೆ ಹೆಂಗಿದ್ರು ಲೇಟ್ ಬರೋದಂದ್ರಲ್ಲ. ಸೊ ಇನ್ನೂ ಏನೂ ಕ್ಲೀನ್ ಆಗಿರಲಿಲ್ಲ, ಇನ್ನೂ ಕಾರ್ಪೆಂಟ್ ಎಲ್ಲ ಬಂದಿದ್ದರು, ಇನ್ನು ಡೋರೆಲ್ಲ ಫಿಟ್ ಮಾಡ್ತಿದ್ರು ಬಾತ್ರೂಮಲ್ಲಿ. ಅದಕ್ಕೆ ಇದೆಲ್ಲ ಒರೆಸ್ಕೊಬಿಡೋಣ ಅಂತ ನಾನು ನಮ್ಮ ಅಕ್ಕ ಸೇರಿ ಒರೆಸ್ಕೊತಿದ್ವಿ. ವೀಡಿಯೋ ಮಾಡೋದೇ ಮರ್ತೋಗಿದ್ದೀನಿ. ಆಮೇಲೆಲ್ಲ ಒಂದು ವಾರ ಆದಮೇಲೆ ನೆನಪಾಯ್ತು, ಅಯ್ಯೋ ವ್ಲಾಗ್ ಮಾಡ್ತಿದ್ದೀನಲ್ವ ಇವತ್ತಿಂದ ಅಂತ. ಹಾಗೆ ಸಣ್ಣ ಕ್ಲಿಪ್ ತೊಗೊಂಡೆ ಹಾಕ್ತಿದ್ದೆ. ಒಂದು ವಾರ ಕಂಪ್ಲೀಟ್ ಆಗಿತ್ತು. ಹಾಗೆ ಬೇರೆ ಎಲ್ಲ ಹೂವು ತಂದಿದ್ರು. ನೈಟ್ ವ್ಯೂ ನೋಡಿ ಸಕ್ಕತ್ತಾಗಿರುತ್ತೆ ಹಳ್ಳೀಲಿ. ಈ ಥರ ವ್ಯೂ, ಥರ ಪಕ್ಷಿ ಸೌಂಡು ಬೆಂಗಳೂರಲ್ಲೆಲ್ಲ ಕೇಳಿಸೋದೆಲ್ಲ ಕಮ್ಮಿ. ಇವರೇ ನಮ್ಮ ಅಕ್ಕ ಬಾವ. ಪೂಜೆ ಎಲ್ಲ ಸ್ಟಾರ್ಟ್ 8 o'clock ಆಗಿತ್ತು. ಅದಕ್ಕೆ ನಾವು ಬೇಗ ಬೇಗ ರೆಡಿಯಾಗಿ ಪೂಜೆ ಕೂತಿದ್ವಿ. ವ್ಲಾಗ್ ಮಾಡೋಕ್ಕಾಗಲಿಲ್ಲ ಅಷ್ಟೊಂದು. ಈ ಥರ ರೆಡಿಯಾಗಿದ್ವಿ ನಾನು ನಮ್ಮ ಅಕ್ಕ. ನಮ್ಮ ಅಕ್ಕ ಇದ್ದಾರಲ್ಲ, ಅವ್ರ ಅಪ್ಪ ಅಮ್ಮ ಇವರು. ಪೂಜೆ ಎಲ್ಲ ಸ್ಟಾರ್ಟ್ ಆದಮೇಲೆ ಈ ಥರ ಮಂತ್ರ ಹೇಳಿಸ್ತಾ ಇದ್ರು ಇಬ್ಬರ ಕೈಲಿ. ಇದು ನಮ್ಮ ರಾಜು ಮಕ್ಕಳ ಸೈನ್ಯ. ಪೂಜೆ ಎಲ್ಲ ಮಾಡ್ತಾಯಿದ್ರು. ನನಗೆ ಎಲ್ಲ ರೆಡಿ ಮಾಡ್ತಾಯಿದ್ರಲ್ಲ, ಅದನ್ನು ಕ್ಲಿಪ್ ತೊಗೊಂಡಿದ್ದೆ ಮನೆ ಹೆಂಗಿದೆ ಅಂತ ಎಲ್ಲ. ಫೈನಲಿ ಹೋಮ ಸ್ಟಾರ್ಟ್ ಆಯಿತು. ಹೋಮಕ್ಕೆ ಕೂತಿದ್ವಿ ಎಲ್ಲರೂ. ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು. ಎಲ್ಲರೂ ಕೂತಿದ್ವಿ, ಅಕ್ಕ ನಾನು ಎಲ್ಲರೂ ಕೂತಿದ್ವಿ. ಬಟ್ ಮುಂದೆ ಕೂತಿದ್ವಲ್ಲ, ಬಿಸಿ ಫುಲ್ಲು, ಅದು ಹೋಮಕುಂಡ ಬೆಂಕಿ ಅಲ್ವಾ, ಫುಲ್ ಸುಡ್ತಾ ಇತ್ತು. ಬಿಸಿಗೆ ಫ್ಯಾನೇ ತಿರುಗ್ತಿದೆ, ಬಿಸಿ ಹಬೆಗೆ. ನಾವೇ ಎಷ್ಟು ಬಿಸಿ ಅಂತ ಇದ್ದೀವಿ, ನಾವು ಇನ್ನೂ ಅಕ್ಕ ಬಾವ ಇನ್ನೂ ಮುಂದೆ ಕೂತಿದ್ದಾರೆ, ಇನ್ನು ಅವ್ರಿಗೆ ಎಷ್ಟು ಬಿಸಿ ಆಗ್ತಿರೋ. ಇನ್ನೇನು ಪೂಜೆ ಮುಗಿಯುತ್ತೆ 5 minutesಲ್ಲೇ. ಆಮೇಲೆ ಎಲ್ಲರೂ ಊಟಕ್ಕೆ ಹೋಗಬೇಕು. ಪೂಜೆ ಮುಗಿಯೋವರೆಗೂ ಯಾರೂ ಊಟಕ್ಕೆ ಹೋಗಿರಲಿಲ್ಲ. ಹೊಟ್ಟೆ ಹಸಿತಿತ್ತಲ್ಲ, ಅದಕ್ಕೆ ವ್ಲಾಗ್ ಮಾಡೋದೇ ಮರ್ತೋದೆ. ಲಾಸ್ಟ್ನಲ್ಲಿ ಒಂದು ಕ್ಲಿಪ್ ತೊಗೊಂಡೇ ಇರಲಿ ಅಂತ. ಎಲ್ಲರೂ ಆಚೆ ಕೂತ್ಕೊಂಡು ಹೂವು ಹಾಕ್ತಿದ್ರು. ನನ್ನ ಕೈಲಿ ಆಗಲಿಲ್ಲ, ಬೆಳಗ್ಗೆಯಿಂದ ಹೂವು ಹಾಕಿ ಫುಲ್ ಟಯರ್ಡ್ ಆಗಿತ್ತು. ಹೂನಾರೆಲ್ಲ ಹಾಕಿ ಮನೆ ಕ್ಲೀನ್ ಮಾಡಿ, ಸೊ ಹೋಗಿ ಮಲ್ಕೊಳ್ಳೋಣ ಅಂತ ಮಲ್ಕೊತಿದ್ದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲೇ ಆಲ್ಟ್ ಆಗಿದ್ದೆ ಅಕ್ಕ ಮನೆಯಲ್ಲೇ. ಮಾರ್ನಿಂಗ್ ವೆದರ್ ಎಷ್ಟು ಚೆನ್ನಾಗಿತ್ತು ಅಂದರೆ ಅಲ್ಲಿಗೆ ಇದ್ಬಿಡೋಣ ಅಂತ ಆ ಥರ ಅನ್ನಿಸ್ತಿತ್ತು. ಆ ಪಕ್ಷಿ ಸೌಂಡು, ಚಳಿ, ವೆದರು ಸಕ್ಕತ್ತಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಅದರಲ್ಲೂ 4:30ಗೆ ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ವಿ. ಮಾರ್ನಿಂಗ್ 7:30ಗೆಲ್ಲ ಗಂಗೆ ಪೂಜೆ ಎಲ್ಲ ಇತ್ತು. ಬಟ್ ಅದು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಬ್ಯುಸಿ ಇದ್ವಿ. ಸೊ ಪೂಜೆ ಸ್ಟಾರ್ಟ್ ಆಗಿತ್ತು, ಎಲ್ಲ ರೆಡಿ ಮಾಡಿಕೊಂಡು ಪಾರ್ಲರ್ ಅವರೆಲ್ಲ ಬಂದಿದ್ದರು.
ಅವ್ರ ಕೈಲೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಬಂದು ಪೂಜೆ ಕೂತ್ಕೊಂಡಿದ್ವಿ. ಮಾರ್ನಿಂಗ್ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ರಿಲೇಷನ್ಸ್ ಎಲ್ಲ ಬಂದಿದ್ದರು, ಸೊ ಮಾತಾಡ್ಸೋ ಬ್ಯುಸಿಲೇ ಇದ್ವಿ ಅಷ್ಟೇ. ಆಮೇಲೆ ಏನು ವೀಡಿಯೋ ಮಾಡ್ಕೊಳೋಕ್ಕೆ ಆಗಲಿಲ್ಲ, ಯಾಕಂದರೆ ಫ್ರೀ ಇರಲಿಲ್ಲ. ಎಲ್ಲರೂ ಹೋದ್ಮೇಲೆ ರಿಲೇಷನ್ಸ್ ಎಲ್ಲ ಸೇರಿ ಮ್ಯೂಸಿಕಲ್ ಚೇರೆಲ್ಲ ಆಡಿದ್ವಿ, ಬಟ್ ಅದೆಲ್ಲ ಹಾಕೋಕ್ಕಾಗಲಿಲ್ಲ. ಇದು ನಾನು, ಅಕ್ಕ, ಭಾವ, ನಮ್ಮ ರಿಲೇಷನಲ್ಲಿ ಹೆಂಗೆ ರೆಡಿಯಾಗಿದ್ವಿ ಅಂತ ಪಿಕ್ ಹಾಕಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ.